ಎಷ್ಟೋ ದಿನ ಆದಮೇಲಿಂದ ದಿನ ಅಲ್ಲ ತಿಂಗಳುಗಳಾದಮೇಲಿಂದ ನಾನು ಮತ್ತೆ ನಮ್ಮೂರು ಮಂಡ್ಯಗೆ ಹೋದೆ ವಾಪಸ್. ಬಸ್ಸಲ್ಲಿ ಹೋದೆ. ತುಂಬ ಒಂದು ವರ್ಷನೇ ಆಗಿತ್ತು ನಾನು ಬಸ್ಸಲ್ಲಿ ಓಡಾಡಿ. ಇವಾಗ ಫೈನಲಿ ಮಂಡ್ಯಕ್ಕೆ ಬಂದು ರೀಚ್ ಆದೆ. ಆಮೇಲೆ ಅಪ್ಪ ಬಂದಿದ್ದರು. ಅಪ್ಪನ ಜೊತೆ ಗಾಡೀಲಿ ಹೋಗ್ತಾ ಇದ್ದೀನಿ ಮನೆಗೆ. ಏನೋ ಒಂಥರ ಖುಷಿ, ನಮ್ಮೂರು ನೋಡೋದೇ ಖುಷಿ. ಅದು ಎಷ್ಟು ತಿಂಗಳುಗಳಾದಮೇಲಿಂದ ಯಪ್ಪ ಎಷ್ಟು ಖುಷಿ ಆಯ್ತಂದರೆ. ಈಗ ತಾನೇ ಜಸ್ಟ್ ಬಂದು ಸ್ನಾನ ಮಾಡಿ ಫುಲ್ ಫ್ರೆಶ್ ಖುಷಿ ಆಗ್ತಿದೆ. ಎಷ್ಟೋ ದಿನ ಆದಮೇಲೆ ಮನೆಗೆ ಬಂದಿದ್ದಕ್ಕೆ ನೋಡಿ. ನಮ್ಮ ಮನೆಗೆ ಬಂದ ತಕ್ಷಣ ಫುಲ್ ಫೇಸ್ ಎಲ್ಲ ಗ್ಲೋ ಆಗ್ತಿದೆ. ಒಂಥರ ಖುಷಿ ನಮ್ಮೂರಿಗೆ ಬರೋದು. ಬೆಂಗಳೂರು ನಮ್ಮೂರೇ, ಆದರೆ ಮಂಡ್ಯ ನಮ್ಮೂರು, ಹುಟ್ಟಿ ಬೆಳೆದಿರೋ ಊರಿಗೆ ಬರೋದೇ ಒಂಥರ ಮಜಾ, ಖುಷಿ, ಆ ಪ್ರೀತಿ ನಿಮ್ಗೆಲ್ಲರಿಗೂ ಆ ಫೀಲ್ ಆಗ್ತಾ ಇರುತ್ತೆ. ಯಾರ್ಯಾರು ಮಂಡ್ಯದವ್ರು ಇದ್ದೀರಾ, ಯಾರ್ಯಾರು ಮಂಡ್ಯ ಅಂದರೆ ಇಷ್ಟ, ಕಮೆಂಟ್ ಮಾಡಿ ತಿಳಿಸಿ. ಹಬ್ಬ ನಡೀತಾ ಇದ್ರಿಂದ ಒಬ್ಬಟ್ಟು, ಚಕ್ಲಿ, ನಿಪ್ಪಿಟ್ಟು ಎಲ್ಲ ಮಾಡಿದರು. ಅದನ್ನೆಲ್ಲ ಕೊಟ್ಟರು, ತಿಂದೆ. ಆಮೇಲಿಂದ ಹಾಗೆ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಈಗ ನೈಟ್ ಊಟಕ್ಕೇನು ನಾನು ರೀಚ್ ಆಗಿದ್ದು ನೈಟ್ ಆಗಿರೋದ್ರಿಂದ ನೈಟ್ ಊಟ ಏನು ಮಾಡಬೇಕಂತ ಗೊತ್ತಿಲ್ಲ. ಅಮ್ಮ ಸೂಪರಾಗಿರೋ ಕೈಮಾ ಸಾರು ಮಾಡಿಟ್ಟಿದ್ರು, ನೋಡ್ಬೋದು ನೀವು. ಇದೆಲ್ಲ ನಾನು ಬೆಂಗಳೂರಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ನಾನು ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ಥರ ಎಲ್ಲ ಅದೇನು ಚಿಕನೆಲ್ಲ ಮಾಡ್ಕೋತೀನಿ, ಬಟ್ ಈ ಥರ ಕೈಮಾ ಸಾರು ಅದು ಇದು ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ. ಮತ್ತು ನಾವು ಮಾಡಿಕೊಂಡ್ರೂ ಮನೇಲಿ ಹೋಗಿ ತಿನ್ನೋ ಆ ರುಚಿನೇ ಬೇರೆ. ಅದ್ರ ಜೊತೆ ರವೆ ಇಡ್ಲಿ, ಈರುಳ್ಳಿ ಎಲ್ಲ ಒಳ್ಳೆ ಬ್ಯಾಟಿಂಗ್ ಮಾಡಿದೆ. ಆಮೇಲೆ ಅಮ್ಮ ಸ್ವಲ್ಪ ಕಾಲೊತ್ತು ಅಂತ ಹೇಳಿದ್ರು. ಹಾಗೆ ಟಿ ವಿ ನೋಡಿಕೊಂಡು ನಮ್ಮಮ್ಮನ ಜೊತೆ ಮಾತಾಡಿಕೊಂಡು ನಮ್ಮಮ್ಮನ ಕಾಲು ಹೊತ್ತುತ್ತಾ ನಾನು ಅಪ್ಪ ಅಮ್ಮ 3 ಜನನೂ ಮಾತಾಡ್ಕೊಂಡು ಕೂತಿದ್ವಿ. ಟಿ ವಿನೂ ಇಲ್ಲ ಇಲ್ಲಿ. ಎಷ್ಟೋ ತಿಂಗಳುಗಳಾಯಿತು ಟಿ ವಿನೂ ನೋಡಿ. ನನಗೆ ಫೋನ್ ನೋಡೋದಕ್ಕಿಂತ ಟಿ ವಿ ನೋಡೋದಂದರೆ ತುಂಬ 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 ಇಷ್ಟ. ಸೊ ಫೋನ್ನ ಸೈಡಿಗಿಟ್ಟು ಅಪ್ಪ ಅಮ್ಮನ ಜೊತೆ ಮಾತಾಡಿಕೊಂಡು ಹಾಗೆ ಕಾಲೆಲ್ಲ ಹೊತ್ಕೊಂಡು ಟಿ ವಿ ನೋಡ್ಕೊಂಡು ಆರಾಮಾಗಿದ್ದೆ. ಟಿ ವಿಲಿ ನಿಮ್ಗೆ ಯಾರ್ಯಾರಿಗೂ ಆ ಥರ ಟಿ ವಿಲಿ ಫಿಲಮ್ಸ್, ಮೂವೀಸು ಅಥವಾ ಏನಾದರೂ ಆಗಿಲ್ಲ, ಟಿ ವಿಲಿ ನೋಡೋದೇ ಒಂಥರ ಮಜಾ. ಈ ಫೋನಲ್ಲಿ ನಾವು ಎಷ್ಟೇ ಏನೇ ನೋಡಿದ್ರೂ ಟಿ ವಿಲಿ ನೋಡೋದು ಒಂಥರ ಚೆನ್ನಾಗಿರುತ್ತೆ. ಮತ್ತು ಯಾರ್ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಅನಿಸುತ್ತೆ ಈ ಬಿಗ್ ಬಾಸ್. ಇನ್ನೂ ಏನು ಅಷ್ಟೊಂದು ಎಂಟರ್ಟೈನ್ಮೆಂಟ್ ಇಲ್ಲ ನನ್ನ ಪ್ರಕಾರ. ನಿಮಗೆ ಯಾವ ಫೇವ್ರೆಟ್ ಕಂಟೆಸ್ಟೆಂಟ್ ಇದ್ದಾರೆ ತಿಳಿಸಿ ನೋಡೋಣ. ನೈಟ್ ವ್ಲಾಗ್ನ ಎಂಡ್ ಮಾಡಲಿಲ್ಲ, ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಬೆಳಗ್ಗೆ ಎದ್ದು ಟೀ ಮತ್ತು ಬಿಸ್ಕೆಟ್ ಕೊಟ್ಟರು. ಯುನಿಬಿಕ್ ಬಿಸ್ಕೆಟ್ ಚೆನ್ನಾಗಿತ್ತು, ಒಂಥರ ಏನೋ ಕೊಬ್ಬರಿ ಥರ ಇತ್ತು ಬಿಸ್ಕೆಟು, ಚೆನ್ನಾಗಿತ್ತು. ಕುಡಿದು ಆಮೇಲಿಂದ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಕೈ ಮಸಾರು ಇತ್ತು ಅಂತ ಹೇಳಿ ಕೈ ಮಸಾರು ಜೊತೆ ಅಕ್ಕಿ ರೊಟ್ಟಿ ತಿಂದೆ. ಆಮೇಲಿಂದ ಹಾಗೆ ಸುಮ್ಮನೆ ಕೂತಿರ್ಬೇಕಾದ್ರೆ ಏನು ನೋಡೋದು ಟಿ ವಿಲಿ ಅಂತ ನೋಡ್ಬೇಕಾದ್ರೆ ಇದು ಪಾಪ ಪಾಂಡು ಯಾರಿಗೆಲ್ಲ ಇಷ್ಟ, ಇದು ಆಲ್ ಟೈಮ್ ಫೇವ್ರೇಟ್ ಎಷ್ಟೊಂದು ಜನಕ್ಕೆ. ಆಮೇಲೆ ಸ್ವಲ್ಪ ಹುಷಾರಿಲ್ಲ, ಸೊ ಟ್ಯಾಬ್ಲೆಟ್ಸ್ ತೊಗೊಂಡು ಆವತ್ತಿನ ದಿನ ಆಯಿತು, ಪೂಜೆ ಇತ್ತು. ನಂಗೆ ಹುಷಾರಿರಲಿಲ್ಲ ಅಂತ ನಾನು ಇನ್ನೂ ಫ್ರೆಶ್ ಅಪ್ ಅಂದರೆ ಸ್ನಾನ ಎಲ್ಲ ಮಾಡಿರಲಿಲ್ಲ. ಅದಕ್ಕೆ ಅಪ್ಪ ಅಮ್ಮನೇ ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಆಮೇಲೆ ಮಧ್ಯಾಹ್ನ ನಂಗೆ ಹುಷಾರಿರಲಿಲ್ಲ, ಯಾಕೋ ತುಂಬ ಒಂಥರ ಸುಸ್ತು, ಜ್ವರ ಥರ ಏನೇನೋ ಅನಿಸ್ತಾಯಿತ್ತು. ಸಿಕ್ಕಾಪಟ್ಟೆ ಅನ್ಕಂಫರ್ಟೇಬಲ್ ಫೀಲ್ ಇತ್ತು. ಅದಕ್ಕೋಸ್ಕರ ಅಮ್ಮನೇ ಊಟ ಮಾಡಿಸಿದ್ರು. ಅನ್ನ, ಬೇಳೆ ಸಾರು. ಚಿಕನ್ ಇದ್ರೂ ಯಾಕೋ ಚಿಕನ್ ತಿನ್ನಬೇಕಂತ ಅನಿಸ್ಲಿಲ್ಲ ಹುಷಾರಿಲ್ದಿರೋ ಕಾರಣ. ಆಮೇಲಿಂದ ಅನ್ನ, ಬೇಳೆ ಸಾರು ಎಲ್ಲ ತಿನ್ನಿಸಿದ್ರು. ಚೆನ್ನಾಗಿ ಊಟ ಮಾಡಿ ಬ್ಯಾಟಿಂಗ್ ಮಾಡಿದೆ. ಮತ್ತು ಆಮೇಲೆ ಸ್ವಲ್ಪ ಹೊತ್ತು ಮಲಗಿ ಎದ್ದೆ. ಆಮೇಲಿಂದ ಟೀ ಮಾಡಿಕೊಟ್ರು, ಸಂಜೆ ಆಗಿದೆ ಅಂತ ಹೇಳಿ ಟೀ ಮಾಡಿಕೊಟ್ರು. ಆಮೇಲಿಂದ ಹೋಗಿ ಸ್ನಾನ ಮಾಡಬೇಕಿತ್ತು. ಸೊ ಇಲ್ಲಿ ನಾನು ಬಾಡಿ ವಾಶ್ ಖಾಲಿ ಆಗಿತ್ತು ಅಂತ ಹೇಳಿಬಿಟ್ಟು ನೀರು ಹಾಕ್ಕೊಂಡು ಯೂಸ್ ಮಾಡ್ತಿದ್ದೀನಿ. ನೀವು ಯಾರು ಈ ಥರ ಬಾಡಿ ವಾಶ್ ಖಾಲಿ ಆದರೆ ನೀರು ಹಾಕ್ಕೊಂಡು ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲಿಂದ ಸ್ನಾನ ಎಲ್ಲ ಮಾಡ್ಕೊಬಂದು ಇವಾಗ ಸ್ವಲ್ಪ ಬೆಟರ್ ಫೀಲ್ ಮಾಡ್ತಿದ್ದೆ. ಆಮೇಲಿಂದ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡೋದಕ್ಕಂತ ವೀಡಿಯೋ ರೆಕಾರ್ಡ್ ಮಾಡೋದಕ್ಕಂತ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕಂಪ್ಲೀಟ್ ಸ್ಕಿನ್ ಕೇರ್ ವೀಡಿಯೋನ ನಾನು ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ನೈಟ್ ಸ್ಕಿನ್ ರೊಟೀನ್ ಹೇಗಿರುತ್ತಂತ. ಸೊ ಇವಾಗ ಸ್ಕಿನ್ ಕೇರ್ ಎಲ್ಲ ಮುಗಿಸಿ ಸಿಗ್ತೀನಿ. ಸ್ಕಿನ್ ಕೇರ್ ಎಲ್ಲ ಮುಗಿಸಿ ಬೆಟರ್ ಫೀಲ್ ಮಾಡ್ತಿದೆ ಅಂತ ಅಮ್ಮ ಏನೋ ಈರುಳ್ಳಿ ಗೋಬಿ ಥರ ಮಾಡಿದರು. ಸೊ ಅದನ್ನು ಟೇಸ್ಟ್ ಮಾಡೋ ಅಂತ ಕೊಟ್ಟರು. ಅದನ್ನು ತಿಂದೆ, ತುಂಬ ಚೆನ್ನಾಗಿತ್ತು. ಆ ರೆಸಿಪಿ ಹೇಗೆ ಅಂತ ಹೇಳಿ ನಾನು ನಮ್ಮ ಅಮ್ಮನ ಹತ್ರ ಕೇಳಿಕೊಂಡು ಒಂದು ಸತಿ ಮಾಡಿ ಟ್ರೈ ಮಾಡ್ತೀನಿ. ಓಕೆನಾ?
ಸ್ಕಿನ್ ಕೇರ್ ಎಲ್ಲ ಮುಗಿಸಿದೆ. ಸ್ವಲ್ಪ ಅಂದರೆ ಓಕೆ ಫೀಲ್ ಆಗ್ತಿತ್ತು ಅಂತೇಳಿ ಅಮ್ಮ ಮಟನ್ ತರಿಸಿ ಮಟನ್ ಅಡುಗೆ ಎಲ್ಲ ಮಾಡಿದರು. ಸೊ ಅದನ್ನೆಲ್ಲ ಬಿಸಿ ಮಾಡ್ತಾಯಿದ್ದೀನಿ. ನೈಟ್ ಊಟಕ್ಕೆ ಮಟನ್ ಬಿರಿಯಾನಿ ಸುಕ್ಕ ಇದೆಲ್ಲ ಮಾಡಿದ್ರು. ಸೊ ಇದು ತಿಂದು ಮಲಗೋದು.